62,000 crores. ನ್ಯಾಯನ ಇದು? ಅದಾನಿ 10 ಕಂಪನಿಗಳು, ಆರ್ಥಿಕ ಇಕ್ಕಟ್ಟಲ್ಲಿದ್ದಂತ 10 ಕಂಪನಿಗಳನ್ನ ಅದಾನಿ ಟೇಕ್ ಓವರ್ ಮಾಡಿದ ನಂತರ ಆ 10 ಕಂಪನಿಗಳ ಸಾಲದ ಹೊರೆ ಏನು 62,000 ಕೋಟಿ ಇತ್ತು, ಅದನ್ನ ಮನ್ನಾ ಮಾಡಿ ಸೆಟಲ್ಮೆಂಟ್ ಮಾಡಿ 16,000 ಕೋಟಿಗೆ ನೀವು ಅದಾನಿಗೆ ಕೊಡಿಸ್ತೀರಾ ಅಂತಂದ್ರೆ 74% ಯಾರು ಅಂತ ನೀವ್ ಹೇಳ್ರಿ, ಯಾರ ಅಕ್ಕಪಕ್ಕ ಅದಾನಿ ಅಂತ ನೀವೇ ಹೇಳ್ರಿ. ಆದ್ರಿಂದ ಇವತ್ತು UPAದಲ್ಲಿ ಇವತ್ತು 11.2% NPA ಇತ್ತು. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ 11.2% NPA ಆಗಿತ್ತು. ಅದನ್ನ ಇವತ್ತು 2.3% ತಗೊಂಡ್ಬಂದಿದ್ದು ನರೇಂದ್ರ ಮೋದಿ ಅವ್ರ ಸರ್ಕಾರ. ಬಟ್ ಇಟ್ ಇಸ್ ನಾಟ್ 2.3%. ಎಲ್ಲರಿಗೂ ರೊಕ್ಕ ತಗೊಂಡು ಸಾಲ ಕೊಟ್ಟು ಎಲ್ಲ ದಿವಾಳಿ ಬ್ಯಾಂಕ್ಗಳು ದಿವಾಳಿ ಹೇಳುವಂತ ಪರಿಸ್ಥಿತಿ ಬಂದಿದ್ದು. ತಪ್ಪು ಮಾಹಿತಿ ಕೊಡ್ತಾ ಇದ್ರ. ಸತೀಶ್ ರೆಡ್ಡಿ ಅವರು ಮತ್ತೆ ಬೆಲ್ಲದವರು ಅವಾಗಿಂದ ಕೇಳ್ತಾ ಇದ್ರು ಅಂಶ ಎಲ್ಲಿಂದ ಅಂತ. ಇದು ಅವ್ರು ಸೃಷ್ಟಿ ಮಾಡಿದಲ್ಲ, ಇಟ್ಸ್ RBI ಡೇಟಾ. ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ ಮಾಡಿರುವಂತ ಡೇಟಾ ಪಾರ್ಲಿಮೆಂಟ್ ನಲ್ಲಿ. ಇಟ್ ಇಸ್ ನಾಟ್ ಹಿಸ್ ಮೇಕಿಂಗ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಸೆಡ್ that more than 16 lakh crores non-performing assets loans have been written off by public sector banks. ನಿರ್ಮಲಾ ಸೀತಾರಾಮನ್ ಮಾಡಿಟ್ಟಿದ್ರು. ಇದು ಗಾಳಿಯಲ್ಲಿ ಗುಂಡಲ್ಲ, ಗಾಳಿ ಗುಂಡಲ್ಲ. ಕೇಂದ್ರ ಅಂಕಿಅಂಶಗಳಿವು. ಇದು ದಯವಿಟ್ಟು ಕ್ಷಮಿಸಬೇಕು ಸರ್, ನೀವು ತಿಳ್ಕೊಳ್ಳಿ. ನಿರ್ಮಲಾ ಸೀತಾರಾಮನ್ ಅವರು ಶಿ ಇಸ್ ಪ್ಲೇಸ್ಡ್ ಇಟ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್. ಕೇಂದ್ರ ಸರ್ಕಾರನೇ ಮನ್ನಾ ಮಾಡ್ತು. ಕೇಂದ್ರ ಸರ್ಕಾರ ಮನ್ನಾ ಮಾಡಿದೆ. ಮಾತಾಡ್ತಾ ಇದ್ದಾರಲ್ಲ ಸರ್, ನಿಮ್ಗೆ ಬಿಸ್ನೆಸ್ ಮಾಡೋದು ಗೊತ್ತಿದೆ. ಬ್ಯಾಡ್ ಲೋನ್ಸ್ ರೈಟ್ ಆಫ್ ಮಾಡ್ತೀರಲ್ಲ, ರೈತರದ್ದು ರೈಟ್ ಆಫ್ ಮಾಡಿ. ಬ್ಯಾಂಕ್ ಮತ್ತೆ ಸಾಲ ಮನ್ನಾ ಮಾಡಿ ಸರ್ಕಾರಕ್ಕೆ ಸಂಬಂಧ ಇರುತ್ತೆ. ಶ್ರೀಮಂತರದ್ದು ಯಾಕೆ ಮಾಡ್ತಾ ಇದ್ದೀರಾ? 14 ಲಕ್ಷ ಕೋಟಿ ರೂಪಾಯಿ ಶ್ರೀಮಂತರದ್ದು ಸಾಲ ಮನ್ನಾ ಆಗುತ್ತೆ, ಬಡವರ ಸಾಲ ಮನ್ನಾ ಯಾಕೆ ಆಗ್ತಾ ಇಲ್ಲ? ಡೇಟಾ ಎಲ್ಲಿಂದ ಬಂದಿದೆ ಅಂತ ಕೇಳಿದ್ರೆ, ಡೇಟಾ ಎಲ್ಲಿಂದ ಬಂದಿದ್ದು? RBI ಇಂದ ಬಂದಿದ್ದು. ಯಾರು ಪ್ರೆಸೆಂಟ್ ಮಾಡಿದ್ದು? ನಿರ್ಮಲಾ ಸೀತಾರಾಮನ್ ಪ್ರೆಸೆಂಟ್ ಮಾಡಿದ್ದು. ಎಲ್ಲಿ ಪ್ರೆಸೆಂಟ್ ಮಾಡಿದ್ದು? ಪಾರ್ಲಿಮೆಂಟ್ ಅಲ್ಲಿ. ಅವ್ರ ತಂದೆ ನಮ್ಮ ಪಾರ್ಟಿಯಲ್ಲೇ MP ಆಗಿದ್ರು. ತುಂಬಾ ನಮ್ಗೆಲ್ಲ ನಮ್ಮ ನಾಯಕರು ಅವರೆಲ್ಲ ಕೇಳಿ ಸರ್. ಇನ್ನೊಬ್ರಿಗ ಕೊಟ್ಟಿದ್ದಾರೆ ಅಂದ್ರೆ ಯಾಕೆ ಕೇಳಿಲ್ಲ? ಸನ್ಮಾನ್ಯ ಅವರು ನಮ್ಮ ಪಾರ್ಟಿಯಲ್ಲೇ ಇದ್ದಿದ್ದು, ನಮ್ಮ ಲೀಡರ್ ಅವರು. ಇದು ನೋಡಿ, ಸಾಧ್ಯನೇ ಇಲ್ಲ. ಮಾನ್ಯ ಅಧ್ಯಕ್ಷರೇ, 2000 ಅವರು ಬಜೆಟ್ ಸಾಲ ಕೊಟ್ಟರೆ ಅದರಲ್ಲಿ 11 ರೂಪಾಯಿ 20 ಪೈಸಾ ರೈಟ್ ಆಫ್ ಮಾಡುವಂತ ಪರಿಸ್ಥಿತಿ ತಗೊಂಡ್ಬಂದಿದ್ದಾರೆ. ಎಲ್ಲರಿಗೂ ಲೆಫ್ಟ್ ರೈಟ್ ಸೆಂಟರ್ ಎಲ್ಲರಿಗೂ UPA ಗವರ್ಮೆಂಟ್ ತಗೊಂಡ್ಬಂದಿತ್ತು. ನರೇಂದ್ರ ಮೋದಿ ಸರ್ಕಾರದ ಪಾಲಿಸಿಗಳ ಕಾರಣ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅಧ್ಯಕ್ಷರೇ ಇದೇನ್ ಬರೀ ಒಂದೇ ಒಂದು ಉದಾಹರಣೆ ಅಲ್ಲ. ಇವತ್ತು ಏನಾಗ್ತಾ ಇದೆ, ಬಡವರ ಕಾಸು ಸಾವುಕಾರ ಪಾಲಾಗ್ತಾ ಇದೆ. ಸಭಾಧ್ಯಕ್ಷರೇ, ಬಡವರ ಕಾಸು ಸಾವುಕಾರ ಪಾಲಾಗೋದ್ರ ಜೊತೆಗೆ ಇವತ್ತೇನು ಬ್ಯಾಂಕ್ಗಳಿದೆ, ಬ್ಯಾಂಕ್ಗಳಿಗೆ ತೊಂದರೆ ಆಗ್ತಾ ಇದೆ. ಸಭಾಧ್ಯಕ್ಷರೇ, ಮತ್ತೊಂದು ಎಕ್ಸಾಂಪಲ್, ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ವಿ ಹ್ಯಾವ್ ಸೈಟೆಡ್ ಅರ್ಲಿಯರ್ ಹೌ ಅ ಫ್ರೆಂಡ್ Anil Agarwal of Vedanta bought Videocon by paying 6% of the claim burden
ಆಫ್ 46,000 crore rupees ಅಂತಂತಂದ್ರೆ ವೇದಾಂತ ಕಂಪನಿಯ ಅನಿಲ್ ಅಗರ್ವಾಲ್ ಅವರು ವಿಡಿಯೋಕಾನ್ ಅವ್ರದ್ದಿದ್ದಂತ ಸಾಲ 46,000 ಕೋಟಿ ಸಾಲನ ಬರೀ 3,000 ಕೋಟಿ ರೂಪಾಯಿಗಳನ್ನ ಕೊಟ್ಟು ಕೊಂಡ್ಕೊಂಡಿರ್ತಕ್ಕಂಥ ವಿಡಿಯೋಕಾನಿಗೆ ಸಾಲ ಕೊಟ್ಟವ್ರು ವಿಡಿಯೋಕಾನಿಗೆ ಸಾಲ ಕೊಟ್ಟವ್ರು ಈ ರೀತಿಯಲ್ಲಿ ವಿಡಿಯೋಕಾನಿಗೆ ಸಾಲ ಕೊಟ್ಟವ್ರು ಮಾತಾಡಕ್ಕೆ ಅವಕಾಶ ಕೊಡಿ. ಸುಮ್ಮನೆ ಯಾಕೆ ಪದೇ ಪದೇ ಈ ಬಜೆಟ್ ಬಗ್ಗೆ ಬಿಟ್ಟು ಇಲ್ಲ ಬಜೆಟ್ ಬಗ್ಗೆ ಸಾಲ ಮಾಡಿದವರು ಕೇಂದ್ರ ಸರ್ಕಾರ ಕೋಚರು ಮತ್ತು ಕೇಂದ್ರ ಸರ್ಕಾರ ಯಾರು ಪರವಾಗಿದೆ? ನೋಡ್ತಾ ಇದೀವಿ. ಬಡವರ ಪರವಾಗಿದೆಯಾ ಕೇಂದ್ರ ಸರ್ಕಾರ? ಬಡವರ ಪರವಾಗಿದೆಯಾ ಕೇಂದ್ರ ಸರ್ಕಾರ? ಯಾರ್ ಸಾಲ ಮನ್ನಾ ಮಾಡ್ತಾ ಇದ್ದೀರಾ ಹೇಳಿ ಇದನ್ನ? ಯಾರ್ ಸಾಲ ಮನ್ನಾ ಮಾಡ್ತಾ ಇದ್ದೀರಾ? ಕೇಂದ್ರ ಸರ್ಕಾರ ಯಾರ್ ಸಾಲ ಮನ್ನಾ ಮಾಡ್ತಾ ಇದೆ ಹೇಳಿ? ಯಾರ್ ಬಡವರ ಪರವಾಗಿದೆ ಸರ್ಕಾರ ಹೇಳಿ? ಯಾರ್ ಪರವಾಗಿದೆ ಹೇಳಿ? ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ ಈ ರೀತಿಯಲ್ಲಿ ₹1 ದುಡ್ಡು ಘೋಷಣೆ ಮಾಡಿಲ್ಲ ಬಜೆಟ್ ಅಲ್ಲಿ. ಈ ರೀತಿಯಲ್ಲಿ ಇವ್ರು ಕೇಂದ್ರ ಸರ್ಕಾರದ ಮಾತಾಡ್ತಾರೆ. ಇವ್ರು MP ಆಗಿ ಹೋಗಿ ಮಾತಾಡ್ಲಿ ಸರ್, ಯಾರು ಬೇಡಾದ್ರು. ಈ ರೀತಿಯಲ್ಲಿ ಇವ್ರು MP ಆಗಿ ಹೋಗಿ ಮಾತಾಡ್ಲಿ. ಅವ್ರ ತಂದೆಯವರು ರಾಜ್ಯಕ್ಕೂ ಸಂಬಂಧ ಐತೆ ಇಲ್ಲ. ಅಲ್ಲ, ಅವ್ರು ಯಾವತ್ತೂ ಹಿಂಗ್ ಮಾತಾಡಿಲ್ಲ. ಒಕ್ಕೂಟ ವ್ಯವಸ್ಥೆ ಬಚ್ಚೇಗೌಡರು ಸಾಹೇಬರು ಯಾವತ್ತೂ ಹಿಂಗ್ ಮಾತಾಡಿಲ್ಲ. ಅವರು ಮಾತಾಡ್ತಾರೆ. ಸಭಾಧ್ಯಕ್ಷರೇ